ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಜಯಶ್ರೀ ಅನು. ನಾವಿವತ್ತು ಉಲ್ಲನಲ್ಲಿ ಕ್ರಾಸ್ ಸೆಟ್ ರೋಸಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ರೋಸಸ್ಗೆ ಪಿಂಕ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ, ಲೀವ್ಸ್ಗೆ ಗ್ರೀನ್ ತೊಗೊಂಡಿದ್ದೀನಿ. ನಮಗೆ ಬೇಕಾಗಿರೋ ಥಿಂಗ್ಸ್ ಏನು ಅಂತಂದರೆ, ಲೀಫ್ ಮಾಡುವಾಗ ವೈಯರ್ ಬೇಕಾಗುತ್ತೆ, ಗ್ರೀನ್ ವೈಯರು. ಮತ್ತು ಇದು ರೋಸ್ ಫಿನಿಷ್ ಆದಮೇಲೆ ಅಟ್ಯಾಚ್ ಮಾಡೋಕ್ಕೆ ಸ್ವಲ್ಪ ತಿಕ್ಕಾಗಿರೋ ವೈಯರು, ಸಿಸರ್ಸು, ಹುಕ್ ಬಂದು 3 ಸೈಜ್ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟ್ ಮಾಡೋಣ. ನಾನೀಗ ರೋಸ್ ಮಾಡೋಕ್ಕೆ ಕೌಂಟಿಂಗ್ ಟ್ರಿಪಲ್ಸಲ್ಲಿ ತೊಗೊಂಡಿದ್ದೀನಿ. 3 ಕೌಂಟಿಂಗ್ ಅಂತ 53 ಕೌಂಟಿಂಗ್ ಮಲ್ಟಿಪಲ್ ಆಫ್ 3 ತೊಗೊಂಡಿದ್ದೀನಿ ನಾನು. 53 ಕೌಂಟಿಂಗಲ್ಲಿ ತೊಗೊಂಡಿದ್ದೀನಿ ಚೈನ್ಸ್ನ. ನಾನಿವಾಗ 53 ಚೈನ್ಸ್ ಮಾಡ್ಕೋತಾ ಇದ್ದೀನಿ. 1 2 3 4 5 6 ಈಗ ನಾವು ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ತಿದ್ದೀವಿ. 53 ಆದಮೇಲೆ ಒಂದು ಚೈನ್ ಹಾಕ್ಕೊಂಡು 53rd ಚೈನಲ್ಲಿ ಸಿಂಗಲ್ ಕ್ರೋಶಾ ಮಾಡ್ತಿದ್ದೀವಿ ನಾವು. ಒಂದು ಲೈನ್ ಫುಲ್ಲು ಸಿಂಗಲ್ ಕ್ರೋಶಾ ಮಾಡ್ಕೊಂಬರ್ತಾಯಿದ್ದೀವಿ. ಇವಾಗ ನಾವು ಜಸ್ಟ್ ಒಂದು ಹುಕ್ನ ಒಳಗೆ ಹಾಕೋದು, ತೊಗೊಂಡು 2 ರಿಂಗ್ಸ್ ಇರುತ್ತೆ, ಉಲ್ಲನ್ ಅದ್ರಲ್ಲಿ ತೊಗೊಳ್ಳೋದು. ಜಸ್ಟ್ ಈ ಲೈನ್ ಫುಲ್ಲು ನಾವು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೇವೆ. ಈಗ 3rd ಲೈನ್ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವು. ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ, ಫಸ್ಟ್ ಸಿಂಗಲ್ ಕ್ರೋಶದಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀವಿ. 2 ಚೈನು ಮತ್ತು ಡಬಲ್ ಕ್ರೋಶ. 2 ಸ್ಟಿಚಸ್ನ ಬಿಟ್ಟು 3rd ಸ್ಟಿಚಸಲ್ಲಿ ಮತ್ತೆ ಡಬಲ್ ಕ್ರೋಶ, 2 ಚೈನ್, ಮತ್ತು ಅದೇ ಗ್ಯಾಪಲ್ಲಿ 1 ಡಬಲ್ ಸ್ಟಿಚಸ್ ಬಿಡಿ, ಮತ್ತೆ 1 ಸಿಂಗಲ್ ಕ್ರೋಶು, 2 ಚೈನ್, ಸೇಮಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಹಾಕ್ಕೋತೀರ. ಮತ್ತು 2 ಚೈನ್ ಸ್ಕಿಪ್ ಮಾಡಿ 3rd ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶು, 2 ಚೈನ್, ಸೇಮ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶ ಮಾಡ್ಕೋತೀರ. ಸೊ ಸಮಥಿಂಗ್ ವಿ ಥರ ಫಾರ್ಮ್ ಆಗುತ್ತೆ ಅದು ನಿಮಗೆ. ಈ ಲೈನ್ ಫುಲ್ಲು ಸೇಮ್ ರಿಪೀಟ್ ಮಾಡಿ. ಇದು ಸೆಕೆಂಡ್ ಲೈನ್ ಫಿನಿಷ್ ಆಗ್ತಿದೆ. ಈಗ ನಮಗೆ ಸೆಕೆಂಡ್ ಲೈನ್ ಫಿನಿಷ್ ಮಾಡೋಕ್ಕೆ ಬಂದಿದ್ದೀವಿ ನಾವು. ಇನ್ನೊಂದು ಸ್ವಲ್ಪ ದೂರ ಇದೆ. ಹೀಗೆ ರಿಪೀಟ್ ಮಾಡಿ. 2 ಚೈನ್ ಸ್ಕಿಪ್ ಮಾಡಿ 3rd ಚೈನಲ್ಲಿ 1 ಡಬಲ್ ಕ್ರೋಶು, 2 ಚೈನ್, 1 ಡಬಲ್ ಕ್ರೋಶು, ಸೇಮ್ 2 ಚೈನ್ ಸ್ಕಿಪ್ ಮಾಡಿ ಮತ್ತು 3rd ಚೈನಲ್ಲಿ ನಿಮಗೆ 1 ಡಬಲ್ ಕ್ರೋಶು, 2 ಚೈನ್, 1 ಡಬಲ್ ಕ್ರೋಶು. ಲಾಸ್ಟ್ ಸ್ಟಿಚ್ಚಿಗೆ ಬಂದಿದ್ದೀವಿ. 1 ಡಬಲ್ ಕ್ರೋಶು, 2 ಚೈನ್, 2 ಚೈನ್, ಮತ್ತು 1 ಡಬಲ್ ಕ್ರೋಶು ಸೇಮ್ ಗ್ಯಾಪಲ್ಲೇ. ಮತ್ತು ಈಗ ನಾವು ಟರ್ನ್ ಮಾಡ್ತಾಯಿದ್ದೀವಿ. ಟರ್ನ್ ಮಾಡಿಕೊಂಡು ಆ ಗ್ಯಾಪ್ ಇರುತ್ತೆ ನೋಡಿ, 2 ಚೈನ್ ಗ್ಯಾಪ್ ಇರುತ್ತೆ ನಮ್ಮ ಹತ್ರ, ಅಲ್ಲಿ 2 ಡಬಲ್ ಕ್ರೋಶು, 2 ಚೈನ್, 2 ಡಬಲ್ ಕ್ರೋಶು. ಆ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶು, 2 ಚೈನ್, 2 ಡಬಲ್ ಕ್ರೋಶು. ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶು. ನೋಡೋಕ್ಕೆ ಈ ಥರ ಕಾಣುತ್ತೆ ಇವಾಗ ನಮಗೆ. ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶು, 2 ಚೈನ್, 2 ಡಬಲ್ ಕ್ರೋಶು, 2 ಚೈನ್ ಹಾಕಿ ಮತ್ತು ಅದೇ ಗ್ಯಾಪಲ್ಲೇ 2 ಡಬಲ್ ಕ್ರೋಶು ಮಾಡ್ತೀವಿ ನಾವು. ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶು, 2 ಚೈನ್,
2 ಡಬಲ್ ಕ್ರೋಶೆ. ರಿಪೀಟ್ ಮಾಡಿ ಫ್ರೆಂಡ್ಸ್. ಈಗ ನಾವು 4th ಲೈನಲ್ಲಿದ್ದೇವೆ. ಆ ಗ್ಯಾಪ್ಸಲ್ಲಿ ನಾವು ಇವಾಗ 4 ಡಬಲ್ ಕ್ರೋಶು, 1 ಚೈನು, 4 ಡಬಲ್ ಕ್ರೋಶು, ಗ್ಯಾಪಲ್ಲಿ ಲಾಕ್ ಮಾಡ್ತೀವಿ, ಸಿಂಗಲ್ ಕ್ರೋಶೋ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶು, 1 ಚೈನ್, 4 ಡಬಲ್ ಕ್ರೋಶು, ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ವ ಅಲ್ಲಿ 1 ಸಿಂಗಲ್ ಕ್ರೋಶೋ ಲಾಕ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶು, 2 ಚೈನ್, 1 ಚೈನ್, 4 ಡಬಲ್ ಕ್ರೋಶೋ, ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೋ ಲಾಕ್ ಮಾಡ್ತೀವಿ. ಸೇಮ್ ರಿಪೀಟ್ ಮಾಡಬೇಕು ಫ್ರೆಂಡ್ಸ್. ನಾವು ಲಾಸ್ಟ್ ಗ್ಯಾಪ್ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಲಾಸ್ಟ್ ಗ್ಯಾಪಲ್ಲಿ ಮಾತ್ರ 6 ಡಬಲ್ ಕ್ರೋಶೋ, 1 ಚೈನ್, 6 ಡಬಲ್ ಕ್ರೋಶೋ ಮಾಡಿ ಫಸ್ಟ್ ನಾವು ಚೈನ್ಸ್ ಹಾಕಿದ್ವಲ್ಲ ಅಲ್ಲಿಗೆ ಅದನ್ನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಥ್ರೆಡ್ಸ್ನೆಲ್ಲ ಸ್ವಲ್ಪ ಹೈಡ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ಕ್ರೋಶದಲ್ಲಾದರೂ ಉಕ್ಕಲ್ಲಾದರೂ ನೀವು ಹೈಡ್ ಮಾಡ್ಬೋದು, ಇಲ್ಲ ನೀಡಲ್ ತೊಗೊಂಡಾದರೂ ಆ ಥ್ರೆಡ್ಸ್ನ ಹೈಡ್ ಮಾಡ್ಬೋದು ನೀವು. ನಾನೀಗ ಥ್ರೆಡ್ಸ್ನೆಲ್ಲ ಹೈಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವಿವಾಗ ಲೀವ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಗ್ರೀನಲ್ಲಿ ನಾವು ಲೀವ್ ಸ್ಟಾರ್ಟ್ ಮಾಡೋಕ್ಕೆ 13 ಚೈನ್ಸ್ ಹಾಕೋತಾ ಇದ್ದೀವಿ. 1 2 3 4 5 6 7 8 9 10 11 12
13 ಸ್ಟಿಚಸ್ ಹಾಕ್ತಿದ್ದೀವಿ. 12th ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ತೀವಿ ರಿಟರ್ನ್ ಮಾಡಿಕೊಂಡು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ, HDC ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶಾ ಮಾಡ್ತೀವಿ. ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶಾ ಮಾಡ್ತೀವಿ. ಅದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟ್ರಿಪಲ್ ಕ್ರೋಶಾ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶಾ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶಾ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶಾ. ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ HDC ನೆಕ್ಸ್ಟ್ ಸ್ಟಿಚ್ಚಲ್ಲಿ. ಲಾಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ತೀವಿ. ಹಾಫ್ ದ ವೇ ಮುಗಿಸಿದ್ದೀವಿ. ಇವಾಗ ನಾವು ನೆಕ್ಸ್ಟ್ ಸೈಡು ಸೇಮ್ ರಿಪೀಟ್ ಮಾಡಬೇಕು ನಾವು ಇದೇ ಥರ. ಇನ್ನು ಮಿಡಲ್ ಒಂದಿರುತ್ತೆ, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೋ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೋ. ದಟ್ ಈಸ್ ಅವರ್ ಲೀವ್ಸ್ ಮಿಡಲ್ ಪಾರ್ಟ್. ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೋ. ದಿಸ್ ಇಸ್ ಅವರ್ ಲೀವ್ಸ್ ಮಿಡಲ್ ಪಾರ್ಟ್. ಈಗ ನಾವು ನೆಕ್ಸ್ಟ್ ಹಾಫ್ ಸೈಡ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಫ್ ಡಬಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ 1 ಡಬಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 1 ಡಬಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ಚು 1 ಟ್ರಿಪಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೋ. ನೆಕ್ಸ್ಟ್ ಸ್ಟಿಚ್ 1 ಡಬಲ್ ಕ್ರೋಶೋ. ಒಂದು HDC, ಹಾಫ್ ಡಬಲ್ ಕ್ರೋಶೋ. ನೆಕ್ಸ್ಟಲ್ಲಿ 1 ಸಿಂಗಲ್ ಕ್ರೋಶೋ. ಈಗ ಫಸ್ಟ್ ಸ್ಟಿಚ್ ಇತ್ತಲ್ವ, ನಮ್ಗೆ ಅಲ್ಲೊಂದು ಸ್ಲಿಪ್ ಸ್ಟಿಚ್ಚಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ವಯರ್ನ ಹ್ಯಾಡ್ ಮಾಡ್ಕೊಳ್ಳಿ. ಈಗ ವಯರ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ, ವಯರ್ ಸ್ವಲ್ಪ ಉದ್ದ ಅನಿಸುತ್ತೆ, ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಇಲ್ಲಾಂದರೆ ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮಗೆ. ಸೊ ಆಗ್ತಾಯಿಲ್ಲ, ಕಟ್ ಮಾಡ್ಕೊಳ್ಳೋಣ ಒಂಚೂರು. ವಯರು ಆ ಲೀವ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ, ಅವಾಗ ಹಿಡ್ಕೊಳ್ಳೋಕೆ ಈಸಿ ಆಗುತ್ತೆ ನಮಗೆ. ಸೊ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ವಯರ್ನ, ಗ್ರೀನ್ ವಯರ್ನ ಕಟ್ ಮಾಡಿಕೊಂಡು. ಇವಾಗ ಈಸಿ ಆಗುತ್ತೆ ನಮ್ಗೆ ಹಿಡ್ಕೊಳ್ಳೋಕ್ಕೆ. ಈಗ ಸೇಮ್ ಚೈನ್ ಲಾಕ್ ಮಾಡಿದ್ರಲ್ಲ, ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿ.
14 ಸಿಂಗಲ್ ಕ್ರೋಶಸ್ ಬರುತ್ತೆ ಒಂದು ಸೈಡ್ ನಿಮಗೆ. ಮಿಡ್ಲ್ ಹೋಗುವಾಗ ಈ ಕಡೆ 14 ಸಿಂಗಲ್ ಕ್ರೋಶೆ, ಆ ಕಡೆ 14 ಸಿಂಗಲ್ ಕ್ರೋಶೆ ಇರುತ್ತೆ ನಿಮಗೆ. 14 ಸಿಂಗಲ್ ಕ್ರೋಶೆ. ಈಗ 14 ಸಿಂಗಲ್ ಕ್ರೋಶೆ ಆದಮೇಲೆ ಮಿಡಲಲ್ಲಿ ಬರೋಣ, ಆವಾಗ ಹೇಳ್ತೀನಿ. ಈಗ 14 ಸಿಂಗಲ್ ಕ್ರೋಶೆ ಕೌಂಟ್ ಮಾಡ್ಕೊಳ್ಳಿ. 3 4 5 ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 14 ಸಿಂಗಲ್ ಕ್ರೋಶೆ ಬರಬೇಕು ಒಂದು ಸೈಡ್ ನಮಗೆ. ಮಿಡಲ್ ಬಂದಾಗ ನಾವು ಸೇಮ್ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ ಮಿಡಲಲ್ಲಿ, ಮತ್ತು ಈ ಕಡೆ 14 ಸ್ಟಿಚಸ್ ಫ್ರೆಂಡ್ಸ್. ವೈರ್ನ ಈ ಕಡೆ ಬೆಂಡ್ ಮಾಡಿಕೊಂಡು ಈಕ್ವಲ್ ಮಾಡ್ಕೊಳ್ಳಿ. ಇಟ್ಕೊಂಡು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಬೆಂಡ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ನಿಮಗೆ 14 ಸಿಂಗಲ್ ಕ್ರೋಶಸ್ ಬರುತ್ತಪ್ಪ. ಈಗ ಫಸ್ಟ್ ಸ್ಟಿಚ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಫಸ್ಟ್ ಸ್ಟಿಚ್ ಲಾಕ್ ಮಾಡ್ಕೋತೀವಲ್ವ, ಫಸ್ಟ್ ಸ್ಟಿಚ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೇಮಲ್ಲಿ ಒಂದು ಚೈನು, ಸೇಮ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಚೈನು, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ ಅಲ್ಲ ಇದು, ಸ್ಲಿಪ್ ಸ್ಟಿಚ್ಚು. ಮತ್ತು ಒಂದು ಚೈನು, ಸ್ಲಿಪ್ ಸ್ಟಿಚ್ಚು. ಅಂಟಿಲ್ ನೀವು ಮಿಡ್ಲ್ ಬರೋ ತನಕ ಇದನ್ನೇ ಮಾಡಬೇಕು ನೀವು. ಚೈನು, ಒಂದು ಸ್ಲಿಪ್ ಸ್ಟಿಚ್ಚು ನೆಕ್ಸ್ಟ್ ಸ್ಟಿಚ್ಚಲ್ಲಿ. ಒಂದು ಚೈನ್ ಹಾಕ್ಕೊಳ್ಳಿ, ಒಂದು ಸ್ಲಿಪ್ ಸ್ಟಿಚ್ಚು. ಮಿಡಲಲ್ಲಿ ಬಂದಾಗ ನಾನು ಹೇಳ್ತೀನಿ ಫ್ರೆಂಡ್ಸ್ ಏನು ಮಾಡಬೇಕು ಅಂತ. ಚೈನು, ಸ್ಲಿಪ್ ಸ್ಟಿಚ್. ಮಿಡಲಲ್ಲಿ ಬಂದಾಗ ಫ್ರೆಂಡ್ಸ್ ಚೈನ್ ಒಂದು ಚೈನ್ ಗ್ಯಾಪಲ್ಲಿ ನೀವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀರಾ. ಒಂದು ಚೈನ್ ಗ್ಯಾಪಿಗೆ ಬರ್ತಿದ್ದೀವಿ ಇವಾಗ ನಾವು. ಅಲ್ಲಿ ಬಂದಾಗ ಚೈನ್ ಹಾಕೋದು ಬೇಡ, ಒಂದು ಸಿಂಗಲ್ ಕ್ರೋಶು, ಒಂದು ಹಾಫ್ ಡಬಲ್ ಕ್ರೋಶು, ಒಂದು ಸಿಂಗಲ್ ಕ್ರೋಶು, ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೋತೀವಿ ಇವಾಗ. ಒಂದು ಹಾಫ್ ಡಬಲ್ ಕ್ರೋಶು, 2 ಚೈನ್, ಆ 2 ಚೈನ್ ಫಸ್ಟ್ ಲೂಪ್ ಇರುತ್ತಲ್ಲ ಅಲ್ಲಿ ಒಂದು ಪಿಕಾಟ್ ಮಾಡ್ಕೋತಾ ಇದ್ದೀವಿ ನಾವು.
ಮತ್ತು ನೆಕ್ಸ್ಟ್ ಸ್ಟಿಚ್ಚು ಸಿಂಗಲ್ ಕ್ರೋಶ ಮಾಡ್ಕೋತೀವಿ, ಒಂದು ಚೈನು, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್. ಸೇಮ್ ಈ ಕಡೆನೂ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಒಂದು ಚೈನು, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋತೀವಿ. ಈಗ ಕಂಟಿನ್ಯೂ ಮಾಡಿ ಲೀಫ್ನ ಹೆಂಡ್ ಮಾಡ್ತೀವಿ ನಾವು. ಲಾಸ್ಟಲ್ಲಿ ಬಂದಾಗ ಫಸ್ಟ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡ್ತೀವಿ, ಬರ್ತಿದ್ದೀವಿ ಲಾಸ್ಟಿಗೆ. ಒಂದು ಚೈನು, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ತೀವಿ. ಫಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ಸ್ಲಿಪ್ ಸ್ಟಿಚ್ಚಿಂದ ಲಾಕ್ ಮಾಡಿಬಿಡೋಣ. ಥ್ರೆಡ್ ಕಟ್ ಮಾಡಿ ಉಳಿದಿರೋಂಥ ವಯರ್ಗೆ ನಮ್ಮ ಹುಲ್ಲನ್ನು ಸ್ವಲ್ಪ ದೂರ ಸುತ್ತೋಣ. ಈಗ ಹುಲ್ಲನ್ನು ಸ್ವಲ್ಪ ಗ್ರಿಪ್ ಆಗಿರುತ್ತೆ ಆವಾಗ ನಾವು ಜಾಯಿನ್ ಮಾಡುವಾಗ. ಸೊ ಲೀಫ್ ರೆಡಿಯಾಗಿದೆ ನಮ್ಮದು. ಸ್ವಲ್ಪ ದೂರ ವಯರ್, ಗೋಲ್ಡ್ ವಯರ್, ಗ್ರೀನ್ ವಯರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹುಲ್ಲನ್ನ ಸುತ್ತಬಿಡೋಣ ನಾವು ಎಂಡಿಂಗ್ ತನಕ. ಸ್ವಲ್ಪ ಎಂಡಿಂಗ್ ತನಕ ಸುತ್ತಿದ್ರೆ ನಾವು ಅದನ್ನು ಈ ವಯರ್ಗೆ ಜಾಯಿನ್ ಮಾಡುವಾಗ ಈಸಿ ಆಗುತ್ತೆ ನಮಗೆ. ಸೊ ನಾನು ಎಂಡಿಂಗ್ ತನಕ ಸುತ್ಕೊಂಬಂದಿದ್ದೀನಿ. ಕಟ್ ಮಾಡ್ತೀನಿ ಫ್ರೆಂಡ್ ನಾನು, ಸಾಕು ಇಷ್ಟು ದೂರ. ವಯರ್ ಇದಕ್ಕೆ ಬಂದು ಟ್ವಿಸ್ಟ್ ಮಾಡಿಬಿಡೋಣ ಒಂದು ಸ್ವಲ್ಪ. ಈಗ ನಾವು ನೆಕ್ಸ್ಟು ಕೆಲೆಕ್ಸ್ ಮಾಡೋಣ. ನಾವು ಆ್ಯಕ್ಚುಲಿ ಫ್ಲವರ್ ಒಂದು ಕೆಲೆಕ್ಸ್ ಮಾಡೋಣ. ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಮಾಡೋಣ. ಈಗ ಇದು ನಮ್ದು ಈಗ ಆಲ್ರೆಡಿ ಲೀಫ್ ರೆಡಿ ಆಗಿದೆ, ರೋಸ್ ಲೀಫ್ ರೆಡಿ ಆಗಿದೆ. ಕೆಲೆಕ್ಸ್ ಮಾಡೋಣ ಈಗ ಫ್ರೆಂಡ್ಸ್. ಈಗ ರೋಸ್ ಕೆಲೆಕ್ಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇದಕ್ಕೆ ಮ್ಯಾಜಿಕ್ ರಿಂಗ್ ಮಾಡಿಕೊಂಡು 3 ಚೈನ್ ಮಾಡಿ 17 ಡಬಲ್ ಕ್ರೋಶೋಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು 3 ಚೈನ್ ಬಂದು ನಮ್ಗೆ ಒಂದು ಡಬಲ್ ಕ್ರೋಶೋ ಕನ್ಸಿಡರ್ ಮಾಡ್ತೀವಿ. ಇದು ಮಲ್ಟಿಪಲ್ ಆಫ್ 3 ಆಗುತ್ತೆ. ಇದಕ್ಕೆ ನಮಗೆ ಕೆಲೆಕ್ಸ್ ಲೀವ್ಸ್ 6 ಸಿಗುತ್ತೆ ನಮಗೆ. ಮಲ್ಟಿಪಲ್ ಆಫ್ 3 ಸ್ಟಿಚಸ್. ಇದು 17 ಡಬಲ್ ಕ್ರೋಶೋಸ್ ಮಾಡ್ತೀವಿ. ಒಂದು 17 ಡಬಲ್ ಕ್ರೋಶೋಸ್ ಪ್ಲಸ್ ಒಂದು 3 ಚೈನ್ ಹಾಕಿದ್ದೀವಲ್ಲ, 18 ಆಗುತ್ತೆ ಇದು. 17 ಕೌಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಮ್ಯಾಜಿಕ್ ರಿಂಗ್ನ ಟೈಟ್ ಮಾಡ್ಕೊಳ್ಳಿ, ಹಾಕೋಕ್ಕೆ ಈಸಿ ಆಗುತ್ತೆ. ಚಿಕ್ಕದು ಮಾಡ್ಕೊಳ್ಳಿ. 17 ಆಯ್ತು. ಈಗ ಕ್ಲೋಸ್ ಮಾಡಿಬಿಡ್ತೀನಿ ಮ್ಯಾಜಿಕ್ ರಿಂಗು. ನಾವು ಫಸ್ಟ್ ಸ್ಟಿಚ್ಗೆ ಅದನ್ನು ಸ್ಲಿಪ್ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ 18 ಡಬಲ್ ಕ್ರೋಶೋ ಇರುತ್ತೆ ನಮ್ಮ ಹತ್ರ. ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟ್ ಸ್ಟಿಚ್ಗೆ. Seven chains. ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೋ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಫ್ ಡಬಲ್ ಕ್ರೋಶೋ HDC ಮಾಡ್ತೀವಿ. ನೆಕ್ಸ್ಟ್ ಡಬಲ್ ಕ್ರೋಶೋ, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೋ,
ನೆಕ್ಸ್ಟ್ ಸ್ಟಿಚ್ಚು ಡಬಲ್ ಕ್ರೋಶೆ ಮಾಡ್ತೀವಿ. 7 ಚೈನ್ ಎಂಡಿಂಗಲ್ಲಿ ಇದ್ದೀವಿ ನಾವು ಇವಾಗ ನಾವು ಯಾವ ಚೈನ್ ಯಾವ ಸ್ಟಿಚ್ಚಲ್ಲಿದ್ದೀವೋ ಅದರಿಂದ ಟೂ ಸ್ಟಿಚ್ಚಸ್ಸು ಸ್ಕಿಪ್ ಮಾಡಿ 3rd ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್ ಮಾಡ್ಕೋಬೇಕು. ಮತ್ತೆ 7 ಚೈನ್ ಮಾಡ್ತೀವಿ. ಸ್ಲಿಪ್ ಸ್ಟಿಚ್, single crochet, half double crochet, double crochet, double crochet, double crochet. ಟೂ ಸ್ಟಿಚ್ನ ಸ್ಲಿಪ್ ಮಾಡಿ 3rd ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್, ಮತ್ತೆ 7 ಚೈನ್ ಹಾಕ್ಕೋತೀವಿ ಫ್ರೆಂಡ್. ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ. ಫಸ್ಟ್ ಸ್ಟಿಚ್ಗೆ ಲಾಕ್ ಮಾಡ್ಕೊಳ್ತೀವಿ. ಎಂಡಿಂಗಲ್ಲಿದ್ದೀವಿ ಇವಾಗ ನಾವು. ಫಸ್ಟ್ ಸ್ಟಿಚ್ಗೆ ಲಾಕ್ ಮಾಡ್ತಾಯಿದ್ದೀವಿ ನಾವು. ನಮ್ಮದು ಕೆಲಕ್ಸು ರೆಡಿ ಇದೆ. ಥ್ರೆಡ್ಸ್ನ ಒಂಚೂರು ಐಡ್ ಮಾಡಿಬಿಡೋಣ ಇವಾಗ. ಕಟ್ ಮಾಡಿಕೊಂಡು ನೀಡಲ್ ಹೆಲ್ಪಿಂದ ನಾವು ಥ್ರೆಡ್ಸ್ನೆಲ್ಲ ಹೈಡ್ ಮಾಡೋಣ. ಕಟ್ ಮಾಡಿಬಿಡೋಣ ಈಗ. ಥ್ರೆಡ್ಸ್ನ ಹೈಡ್ ಮಾಡಿ ಕಟ್ ಮಾಡಬೇಡ. ಈಗ ನಾವು ರೋಸ್ನ ಅಸೆಂಬಲ್ ಮಾಡೋಣ ನಾವು. ಆ್ಯಕ್ಚುಲಿ ಇದನ್ನು 2 ways ಆಫ್ ರೋಸ್ ಫೋಲ್ಡ್ ಮಾಡ್ಬೋದು ನಾವು. ಟರ್ನ್ ಮಾಡ್ಬೋದು ಫೋಲ್ಡಿಂಗ್ಸು. ಇದು ನಾವು ಇವಾಗ ರೋಸ್ ಪಟಲೆಲ್ಲ ಒಂಚೂರು ಥ್ರೆಡ್ಸ್ ಇದೆ, ಅದನ್ನು ಹೈಡ್ ಮಾಡಿಬಿಡೋಣ. ಅಂದರೆ ಆ ಥ್ರೆಡ್ಡೇ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಅದೆಲ್ಲ ಹೈಡ್ ಮಾಡಿ ಕಟ್ ಮಾಡಿಬಿಡೋಣ. ಇದು ವೈಯರ್ ತೊಗೊಂಡಿದ್ರೆ ವಾಸ್ ಸೈಜ್ ನೋಡಿ ಕಟ್ ಮಾಡ್ಕೋಬೇಕು ವೈಯರ್ನ. ನಾವು ಯಾವ ವಾಸಲ್ಲಿ ಇಡ್ತೀವಿ ಅಂತ. ಹೊರಗಡೆಯಿಂದ ಔಟರ್ ಸೈಜ್ ತೊಗೊಂಡ್ರೆ ಸಾಕು ನಾವು. ನಾನು ಈ ದೊಡ್ಡ ವಾಸಲ್ಲಿ ಇಡಬೇಕು ಅಂತ ನಾನು ಅದ್ರ ಸೈಜ್ ತೊಗೊಳ್ತಾ ಇದ್ದೀನಿ. ಸೈಜಿಂದ ಎಷ್ಟು ಮೇಲೆ ಬೇಕು ಅಂತ. ಎಲ್ಲ ಫ್ಲವರ್ಸು ಇಡ್ತೀವಿ ಅಂದರೆ ಎಲ್ಲ ಒಂದೇ ಸೈಜ್ ತೊಗೋಬಾರ್ದು. ಸೊ ನಾನು ಬೇರೆ ಎಲ್ಲ ಫ್ಲವರ್ಸ್ ಇರೋದ್ರಿಂದ ನನಗೆ ಏನು ಸೈಜ್ ಬೇಕು ಅಂತ ನೋಡಿ. ಚಿಕ್ಕ ವಾಸಲ್ಲಿ ಇಡೋದಾದರೆ ಅದ್ರ ಪ್ರಕಾರ ಸೈಜ್ ತೊಗೋಬೇಕು. ನಾನು ದೊಡ್ಡ ವಾಸ್ಗೆ ಇಡ್ತಾ ಇರೋದ್ರಿಂದ ಅದ್ರ ಸೈಜ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟರ್ ಹೆಲ್ಪಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಈ ರೋಸ್ನ ನಾವು ಟರ್ನ್ ಮಾಡೋದು, ಫೋಲ್ಡ್ ಮಾಡೋದು 2 ಟೈಪ್ಸ್ ಮಾಡ್ಬೋದು. ಒಂದು ಬ್ಲೂಮ್ ಆಗೋ ಥರ, ಒಂದು ಬಡ್ ಥರ ಆಗುತ್ತೆ. ಇದು ನೋಡಿ ಈ ಥರ ಫೋಲ್ಡ್ ಮಾಡುವಾಗ ನಮ್ಗೆ ಫ್ಲವರ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ನಿಮಗೆ ಲೀವ್ಸ್ ಎಲ್ಲ ಸ್ವಲ್ಪ ಓಪನ್ ಆದಂಗೆ ಅದರದ್ದು ಲೀವ್ಸ್ ಎಲ್ಲ ನೋಡಿ ಹಿಂಗೆ ಹಿಂಗೆ ಮಾಡುವಾಗ ಅದು ಸ್ವಲ್ಪ ಇನ್ ಸೈಜ್ ಬಂದದ್ದು ದೊಡ್ಡ ರೋಸ್ ಥರ ಕಾಣುತ್ತೆ. ನಮಗಿದು ಈ ಥರ ಕಾಣುತ್ತೆ. ನಿಮಗೆ ಅದಿಷ್ಟ ಇಲ್ಲ ಅಂತಂದರೆ ಇನ್ಸೈಡ್ ಇನ್ನೊಂದು ಕಡೆಯಿಂದ ಫೋಲ್ಡ್ ಮಾಡುವಾಗ ನಿಮಗದು ಸಮಥಿಂಗ್ ಅದು ಅಷ್ಟು ಓಪನ್ ಅಪ್ ಆಗೋಲ್ಲ ರೋಸದು. ಒಂದು ಸಮಥಿಂಗ್ ಬಡ್ ರೋಸ್ ಥರನೋ ಏನೋ ಕಾಣುತ್ತೆ ನಿಮಗದು. ಬಟ್ ನಾನು ಇವತ್ತು ಈ ಕಡೆ ಓಪನ್ ಮಾಡ್ತೇನೆ. ನಂಗೆ ಸ್ವಲ್ಪ ದೊಡ್ಡ ರೋಸ್ ಬೇಕಿದೆ. ಸೊ
ನಾನು ಈ ಕಡೆ ಫೋಲ್ಡ್ ಮಾಡಿಬಿಟ್ಟು ರೋಸ್ನ ಫೋಲ್ಡ್ ಮಾಡ್ತೀನಿ. ನಾನು ಎರಡೂ ಟೈಪ್ ತೋರಿಸಿದ್ದೀನಿ, ಯಾವ ಥರ ಬೇಕಾದರೂ ನೀವು ಫೋಲ್ಡ್ ಮಾಡ್ಕೋಬೋದು. ಇದು ಹಿಂಗೆ ಮಾಡಿದಾಗ ನೋಡಿ ನಿಮ್ಮ ಸೈಜ್ ಚಿಕ್ಕದಾಗಿ ಬರುತ್ತೆ, ನಿಮಗೆ ರೋಸ್ ಸೈಜ್ ಚಿಕ್ಕದಾಗಿ ಬರುತ್ತೆ. ನಾನು ಈ ಥರ ಮಾಡ್ತಾಯಿಲ್ಲ, ನಾನು ಫಸ್ಟ್ ತೋರಿಸ್ನಲ್ವ ಆ ಥರ ಮಾಡ್ತಾಯಿದ್ದೀನಿ. ಸೊ ವೈರ್ನ ಇವಾಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ವೈರ್ನ ಸ್ವಲ್ಪ ಎಡ್ಜಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ನಾನು ಗ್ಲೂಗನ್ ಹೀಟ್ಗೆ ಹಾಕಿದ್ದೀನಿ. ನಾನು ಗ್ಲೂಗನ್ ಹೆಲ್ಪಿಂದ ಇದನ್ನು ಇವತ್ತು ರೋಸ್ ಸ್ಟಿಕ್ ಮಾಡ್ತಾಯಿದ್ದೀನಿ. ಅದನ್ನ ಇನ್ಸರ್ಟ್ ಮಾಡಿಕೊಂಡು ಸ್ವಲ್ಪ ಬೆಂಡ್ ಮಾಡ್ಕೊಂಬಿಡ್ತೀನಿ ಕಟ್ಟರಿಂದ. ವಿತ್ ಹೆಲ್ಪ್ ಆಫ್ ಕಟ್ಟರ್ ಅದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಒಳಗೆ ಹಾಕಾದ್ಮೇಲೆ ವೈರ್ನ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಹಿಂಗೆ. ಈಗ ನಾನು ಸ್ಟಿಕ್ ಮಾಡ್ಕೊಂಡು ಹೋಗಿ ನಾನು ಹೆಂಗೆ ಫೋಲ್ಡಿಂಗ್ ತೋರಿಸ್ತೇನೋ ಸ್ವಲ್ಪ ಸ್ವಲ್ಪ ದೂರಕ್ಕೆ ಗ್ಲೂ ಸ್ವಲ್ಪ ಹಾಕ್ಕೊಂಡು, ತುಂಬಾ ಹಾಕ್ಬಾರ್ದು ಗ್ಲೂ, ವೈಟಾಗಿ ಕಾಣುತ್ತೆ. ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿ ನಾವು ಟ್ವಿಸ್ಟ್ ಮಾಡುವಾಗ ನಮ್ಮ ಹೋಲ್ಡಿಂಗ್ ಗ್ರಿಪ್ಗೆ ಎಷ್ಟು ಬೇಕೋ ಹಂಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಈಗ ನಾನು ಟ್ವಿಸ್ಟ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ಸ್ವಲ್ಪ ಗ್ಲೂ ಹಾಕೋದು, ಸ್ವಲ್ಪ ಹಾಕ್ಕೋತೀನಿ, ಎಲ್ಲಿ ಬೇಕೋ ಅಲ್ಲಿಗೆ ನೋಡಿಕೊಂಡು. ಅದು ಡೌನ್ ಪಾರ್ಟಲ್ಲಿ ಹಾಕ್ಕೊಳ್ತೀನಿ, ಡೌನು ಪೆಟಲ್ಸ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಆನ್ ದಿ ಟಾಪ್ ನಾನೇನು ಬರೋದೇ ಇಲ್ಲ, ಯಾಕಂದರೆ ಅದು ಗ್ಲೂ ಒಂದು ಸ್ವಲ್ಪ ವೈಟಾಗಿ ಕಾಣಿಸ್ಬಿಟ್ರೆ ನಾವು ರೆಡ್ ಮೇಲೆಲ್ಲ ಮಾಡುವಾಗ ಚೆನ್ನಾಗಿ ಕಾಣಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡುವಾಗ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೀವು ಗ್ಲೂ ಹಾಕ್ಕೊಂಡು ಅದನ್ನು ಸ್ಟಿಕ್ ಮಾಡ್ತಾ ಬರ್ಬೋದು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಕೈ ಬಿಸಿ ಆಗುತ್ತೆ, ಹುಷಾರು. ನೋಡಿ ಸ್ವಲ್ಪನೇ ನಾನು ಪೆಟಲ್ಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಪೆಟಲ್ಸಿಂದ ಸ್ವಲ್ಪ ಕೆಳಗೆ ತನಕ ಹಾಕ್ಕೋತಾ ಇದ್ದೀನಿ. ಫೋಲ್ಡ್ ಮಾಡ್ತಾ ಬರಬೇಕು ನೀವು. ನಿಧಾನಕ್ಕೆ ಮಾಡ್ತಾ ಬನ್ನಿ. ಸ್ವಲ್ಪ ಟೈಮ್ ತೊಗೊಂಡೆ ಮಾಡಿ ನಿಧಾನಕ್ಕೆ, ಎಲ್ಲ ಶೇಪ್ ಚೆನ್ನಾಗಿ ಬರಲ್ಲ ರೋಸ್ದು. ಸ್ಟಿಕ್ ಆಗಿದೆ. ನಾವು ಎಂಡಿಂಗ್ ಪಾರ್ಟಿಗೆ ಬರ್ತಿದ್ದೀವಿ ಇವಾಗ. ರೋಸ್ದು ಎಂಡಿಂಗ್ ಪಾರ್ಟ್ ಸ್ಟಿಕ್ ಮಾಡ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ನೋಡಿಕೊಂಡು ಎಲ್ಲಿ ಬೇಕೋ ಗ್ಲೂ ಹಿಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಸ್ಟಿಕ್ ಮಾಡಿಬಿಡಿ ಎಡ್ಜನ್ನು. ಯಾವಾಗಲೂ ಎಡ್ಜ್ ಹತ್ರ ಸ್ವಲ್ಪ ನೋಡಿಕೊಂಡು ಗ್ಲೂ ಹಾಕಿ, ಚೆನ್ನಾಗಿ ಸ್ಟಿಕ್ ಆಗಬೇಕಲ್ವ, ಅದು ಬಿಡ್ಕೊಂಬರಬಾರ್ದು ಅಂತ ನೋಡ್ಕೊಂಡು ಮಾಡಿ. ಈಗ ನಾವು ಕೆಲೆಗೆ ಸ್ಟಿಕ್ ಮಾಡಿಬಿಡೋಣ ಹಂಗೆ. ನೋಡಿ ಒಂದು ಓಪನ್ ರೋಸ್ ಬಂತು ನಮಗೀಗ. ಎಷ್ಟು ಸ್ವಲ್ಪ ಹಾಕಿ ಫಿಕ್ಸ್ ಮಾಡಿಕೊಂಡೆ. ಕೆಲೆಗೆ ಫಿಕ್ಸ್ ಮಾಡಿಬಿಡೋಣ ಇವಾಗ. ಒಂದು ಓಪನ್ ರೋಸ್ ಸಿಕ್ತು ಇವಾಗ ನಮಗೆ. ಕೆಲೆಗೆ ಟರ್ನ್ ಮಾಡಿ ಅವು ರೈಟ್ ಸೈಡು ಆನ್ ದಿ ಟಾಪ್ ಇರಬೇಕು ನೋಡಿಕೊಂಡು ಸ್ವಲ್ಪ ಗ್ಲೂ ಚೆನ್ನಾಗಿ ಅಪ್ಲೈ ಮಾಡಿ. ಗ್ಲೂ ಅಪ್ಲೈ ಮಾಡಿ ಕೆಲೆಕ್ಸಲ್ಲೂ ಸ್ವಲ್ಪ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಚೆನ್ನಾಗಿ ಸ್ಟ್ರಾಂಗಾಗಿ ಹಿಡ್ಕೊಳ್ಳೋದು. ಐ ಥಿಂಕ್ ಕನ್ನಡದಲ್ಲಿ ಈ ವಿಡಿಯೋ ಇರೋದು ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಆಲ್ಮೋಸ್ಟು
ನಿಮಗೇನೇನೋ ಇಷ್ಟ ಆದರೆ ಬೇರೆ ಫ್ಲವರ್ಸಲ್ಲಿ ಏನಾದರೂ ಬೇಕಿದೆ ಅಂದರೆ ನಂಗೆ ಕಮೆಂಟ್ ಮಾಡಿ. ತುಂಬ ಫ್ಲವರ್ಸ್ ಮಾಡಿದ್ದೀನಿ. ಇದು ನಾನು ಫಸ್ಟು ರೋಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೈ ಚಾನ್ಸ್ ನಿಮಗೆ ಕನ್ನಡದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಕಮೆಂಟಲ್ಲಿ ಬೇರೆ ಫ್ಲವರ್ಸ್ಗೆ ಯಾವ ಫ್ಲವರ್ಸ್ ಬೇಕಿತ್ತು ಅಂತ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ಲವರ್ ವಿಡಿಯೋ ಮಾಡ್ತಾ ಬರ್ತೀನಿ. ರೋಸ್ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಟಿಫಿಕೇಷನ್ ಬಟನ್ ಹಾಕಿದರೆ ನಾನು ನೆಕ್ಸ್ಟ್ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ತುಂಬ ಫ್ಲವರ್ಸ್ ವೀಡಿಯೋ ಜೊತೆನೇ ಬರ್ತೀನಿ. ಆಮೇಲೆ ನಾನು ಫ್ಲಾರಿಸ್ಟ್ ಯಾವಾಗಲೂ ರಿಯಲ್ ಫ್ಲವರ್ಸಲ್ಲಿ ಏನಾದರೂ ಮಾಡೋದು ತೋರಿಸ್ತಿದ್ದೆ. ಈಗ ಕ್ರಾಸ್ ಶೀಟಲ್ಲಿ ಗಿಫ್ಟಿಂಗ್ ಐಡಿಯಾಸ್ ಚೆನ್ನಾಗಿದೆ ಇವಾಗ, ರಿಟರ್ನ್ ಗಿಫ್ಟ್ಸ್ಗೆ ಅದಕ್ಕೆಲ್ಲ. ಸೊ ಕ್ರಾಸ್ ಶೀಟಲ್ಲಿ ನನಗೆ ಮೊದಲಿಂದ ಪ್ಯಾಷನ್ ಇದ್ದಿದ್ದರಿಂದ ಸೊ ಇದನ್ನು ನಾವು ಫ್ಲವರ್ಸು, ಕೀ ಚೈನ್ಸು ಇದೆಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ವೀಡಿಯೋ ತೊಗೊಂಡಿದ್ದೀನಿ ನೋಡಿರಿ. ಕೆಲೆಕ್ಸ್ ರಿಯಲ್ ರೋಸ್ ಥರನೇ ಕೆಲೆಕ್ಸ್ ಎಲ್ಲ ಆಗುತ್ತೆ ನಮಗೆ. ಈಗ ನಾವು ಲೀಫ್ ಅಟ್ಯಾಚ್ ಮಾಡ್ಬೋದು. ನಿಮ್ಮ ಲೀಫು ಒಂದು ಅಟ್ಯಾಚ್ ಮಾಡಬೇಕಾ, 2 ಮಾಡಬೇಕಾ, 3 ಬೇಕಾ, ಬೇರೆ ಬೇರೆ ಥರನೂ ಮಾಡ್ಬೋದು. ನಾನು ಒಂದೊಂದು ರೋಸಸ್ಗೆ ಒಂದೊಂದು ಲೀಫ್ ಹಾಕಿದ್ದೀನಿ. ಕೆಲವೊಂದು ಸರಿ ಬಡ್ಸ್ ಮೇಲಿಟ್ಟು ರೋಸ್ ಡೌನ್ ಪಾರ್ಟ್ ಆಫ್ ಇಟ್ ಬಂದು 3 ಲೀಫು ಅಟ್ಯಾಚ್ ಮಾಡ್ಬೋದು. ನೀವು ಲೀವ್ಸ್ ಹೆಂಗೆ ಮಾಡಿ ಇಟ್ಕೊಂಡಿರ್ತೀರ ಅಂತ ಒಂದು ಬಂಚ್ ಆಫ್ ಲೀವ್ಸ್ ಮಾಡಿಟ್ಕೊಂಡು ಮಾಡ್ಬೋದು. ನಾನು ಇವಾಗ ಉಲ್ಲನಲ್ಲೇ ಫಿಕ್ಸ್ ಮಾಡ್ತಾ ಬರ್ತಿದ್ದೀನಿ. ಸ್ವಲ್ಪ ಉಲ್ಲನ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಸುತ್ಕೊಂಬರ್ತಿದ್ದೀನಿ ಈಗ ಲೀಫ್ ಅಟ್ಯಾಚ್ ಮಾಡೋಕ್ಕೆ. ಆಲ್ಮೋಸ್ಟ್ ನಾವು ಎಂಡಿಂಗ್ ಪಾರ್ಟಿಗೆ ಬಂದಿದ್ದೀವಿ. ಲೀಫ್ ಅಟ್ಯಾಚ್ ಮಾಡಿದ್ರೆ ನಮ್ಮ ರೋಸ್ ರೆಡಿ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ರಿಟರ್ನ್ ಗಿಫ್ಟ್ಸ್ ಏನಾದರೂ ಮಾಡೋ ಪ್ಯಾಷನ್ ಇದೆ ನಿಮ್ಮ ಕ್ರಾಸ್ ಶೀಟಲ್ಲಿ, ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ರೆಗ್ಯುಲರ್ ಕಲರ್ಸ್ ನೋಡ್ಕೊಂಡು ಮಾಡಿ. ರೋಸಸ್ ಆಲ್ಮೋಸ್ಟ್ ಯಾವ ಕಲರಲ್ಲಿರುತ್ತೆ ಅಂತ ನೋಡ್ಕೊಂಡು ಮಾಡಿದಾಗ ಚೆನ್ನಾಗಿ ಬರುತ್ತೆ. ರೆಡ್ಡು, ಪಿಂಕು, ಯೆಲ್ಲೋ, ಆರೆಂಜ್ ಈ ಥರ ರೋಸಸ್ ಮಾಡಿ ನ್ಯಾಚುರಲಾಗೂ ಕಾಣುತ್ತೆ ಅದು. ಒಂದು ಸ್ವಲ್ಪ ದೂರ ಉಲ್ಲನ್ನು ವೈಂಡ್ ಮಾಡ್ಕೊಂಬರ್ಬೇಕು. ನಾನು ಕಟ್ ಮಾಡ್ಕೊಂಬಿಡ್ತೀನಿ, ಈಸಿ ಆಗುತ್ತೆ. ಬಾಲೆಲ್ಲ ಇದ್ದರೆ ನಮಗೆ ಸುತ್ತ ಕಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ಉಲ್ಲನ್ನು ಕಟ್ ಮಾಡಿಕೊಂಡು ಒಂದಷ್ಟು ದೂರ, ಒಂದು 4 ಸೆಂಟಿಮೀಟರ್ ಅಷ್ಟು ದೂರ ಪ್ಲೇನಾಗಿ ಸುತ್ತಾ ಇದ್ದೀನಿ. ಆಮೇಲೆ ಲೀಫ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಲೀಫ್ ತುಂಬ ಕೆಳಗಿಡಬಾರ್ದು ರೋಸಲ್ಲಿ. ಶುಡ್ ಬಿ ಸಮಥಿಂಗ್ ಅದು ರೋಸ್ ಪಕ್ಕನೇ ಇದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇಟ್ಕೊಂಡು ನೋಡಿ, ಸುತ್ತಾ ಬರುವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಲೀಫ್ ಆ್ಯಡ್ ಮಾಡ್ಬೋದು ಅನಿಸುತ್ತೆ. ನಾನು ಇಟ್ಕೊಂಡು ನೋಡ್ತಾಯಿದ್ದೀನಿ ನೋಡಿ. ಈಗ ಒಂದಷ್ಟು ಹೊತ್ತಲ್ಲಿ ಇಟ್ಕೊಂಡು ಲೀಫ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಎಡ್ಜಲ್ಲಿ ಏನು ಇಟ್ಕೊಬೇಡ್ರಿ. ಅರ್ಧ ಸ್ಟಿಕ್ ಮೇಲೆ ಇರಬೇಕು, ಅರ್ಧ ನಿಮಗೆ ರೋಸ್ ಬರೋಂಗಿರಬೇಕು. ನೋಡ್ಕೊಂಡು ಇಟ್ಕೊಳ್ಳಿ. ರೋಸ್ ಕಲರು ನೋಡಿ ನ್ಯಾಚುರಲ್ ಕಲರ್ ಇದ್ದಂಗೆ ಇದೆ. ರೋಸ್ದು ನ್ಯಾಚುರಲ್ ಹಂಗೆ ನೋಡಿಕೊಂಡು ಕ್ರಾಸ್ ಶೀಟಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಉಲ್ಲನಲ್ಲಿ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಆವಾಗ. ರೆಗ್ಯುಲರ್ ಸುಮ್ಮನೆ ನ್ಯಾಚುರಲ್ ಕಲರ್ ರೋಸಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತದು. ರಿಯಲ್ ರೋಸಸ್ ಏನೋ ಅನಿಸುತ್ತೆ ನಮಗೆ. ರೆಗ್ಯುಲರ್ ರೋಸಸ್ ಅನಿಸುತ್ತೆ ನಮಗಿದು. ನಾವು ಎಂಡಿಂಗ್ ಪಾರ್ಟಿಗೆ ಬಂದಿದ್ದೀವಿ ಇವಾಗ. ನಾನು ಇವಾಗ ಎಂಡಿಂಗ್ ಪಾರ್ಟಲ್ಲಿ ಮಾತ್ರ ಗ್ಲೂ ಇದು ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಡಿ ಈಗ ಎಂಡಿಂಗ್ ಪಾರ್ಟಲ್ಲಿ. ಸ್ವಲ್ಪ ಗ್ಲೂಗನ್ ಹಾಕಿ ಸೆಕ್ಯೂರ್ ಮಾಡಿಬಿಡಿ ಎಡ್ಜಲ್ಲಿ. ಕೈ ಬಿಸಿ ಆಗುತ್ತೆ. ನಿಮ್ಮ ಆಲ್ಮೋಸ್ಟ್ ಬ್ಯೂಟಿಫುಲ್ ಪಿಂಕ್ ರೋಸ್ ರೆಡಿ ಇದೆ. ಯಾರಿಗಾದ್ರೂ ಗಿಫ್ಟಿಂಗ್ಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಒಂದು 2 to 3 ರೋಸಸ್ ಮಾಡಿ ಗಿಫ್ಟಿಂಗ್ ಕೊಡ್ಬೋದು. ನೋಡಿ ಇದು ಅಷ್ಟೇ. ಇದ್ರಲ್ಲಿ ಬಡ್ಸ್ ಇದೆ ರೆಡ್ ರೋಸಲ್ಲಿ. ನೋಡಿ ಈಗ ಈ ವಾಸ್ ಸೈಜ್ ಯಾವುದು ಮಾಡಿದ್ದೀನೋ ಅಲ್ಲಿ ಪಿಂಕ್ ರೋಸಸ್ ನಾನು ಸುಮಾರು ಕಲರ್ಸ್ ಮಾಡಿದ್ದೀನಿ. ಬಡ್ಸ್ ಪ್ಲೇಸ್ ಮಾಡಿನೂ ರೆಡ್ ಕಲರ್ ಮಾಡಿದ್ದೀನಿ ನೋಡಿ.